ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುನೀತಾ ಪವನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಾಗುತ್ತೆ ಬನ್ನಿ ನೋಡೋಣ ಆಸೆ ಸೀರಿಯಲ್ ಸಂಚಿಕೆನ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಮನೋಜ್ಗೆ ಮಂಚ ತಗಲಿಸ್ಕೊಂಡು ಕಾಲನ್ನು ಇಸ್ಕೊಂಡು ಕೂತಿರ್ತಾನೆ. ಅಲ್ಲಿ ರೋಹಿಣಿಯವ್ರು ಇದ್ಕೊಂಡು ಶಾಂತಿಯವ್ರು ಇದ್ಕೊಂಡು ಕಾಲು ತುಂಬ ನೋಯ್ತಿದೆಯೇನು ಮಗನೇ ಅಂತ ಕೇಳ್ತಾ ಇರ್ತಾರೆ. ಹೌದು ಅಮ್ಮ, ತುಂಬ ನೋವಾಗಿದೆ, ಈ ಮಂಚನ ಇಲ್ಲಿ ತಂದು ಹಾಕಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಸೂರ್ಯ ಇದ್ಕೊಂಡು ಅಡುಗೆ ಮನೇಲಿ ಹಾಕ್ಲಿ ಹಂಗಾದರೆ, ಇಲ್ಲಾಂದರೆ ಊಟದ ಹಾಲು ಹತ್ರ ಹಾಕ್ಬಿಡ್ಲಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಬೇಡಪ್ಪ, ಅಲ್ಲಿ ಹಾಕಿರೋ ಊಟ ಮಾಡೋದು ಹೇಗೆ ಅಂತ ಶಾಂತಿಯವರು ಹೇಳ್ತಾರೆ. ಅಲ್ಲಮ್ಮ, ನೀವು ಬಾಯಿ ತೆಗೆದು ಮಾತಾಡ್ತಾ ಇರ್ತೀರಲ್ಲ, ನಿಮ್ಮ ಬಾಯಲ್ಲಿ ಹಂಗೆ ಹೋಗ್ಬಿಡ್ಲಿ ಮಂಚ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿದ್ಕೊಂಡು ಶಾಂತಿಯವ್ರು ಇದ್ಕೊಂಡು ಹೇಳಿದ್ಕೊಂಡು ಹೇಳ್ತಾನೆ ಇವನು ಯಾವಾಗಲೂ ಅಂತ ಹೇಳ್ತಾರೆ. ಮೀನವ್ರು ಬಂದು ನಿಂತ್ಕೋತಾರೆ ಅಲ್ಲಿ. ಮೀನಾ ಒಂದು ಟೀ ತೊಗೊಂಡು ಬರೋಗೆ ಹೋಗಿ ಅಂತ ಕೇಳ್ತಾನೆ. ಅಲ್ಲ ರೀ, ನಾವಿನ್ನೇನು ಬೇಗನೆ ರೂಮ್ ಕಟ್ಸ್ತೀವಿ ಬಿಡಿ, ರೂಮ್ಗೆ ಹಾಕ್ಕೊಳ್ಳೋಣ, ಅಲ್ಲೇವರೆಗೂ ಇಲ್ಲಿರಲಿ ಅಂತ ಹೇಳಿದಾಗ ಶಾಂತಿಯವ್ರು ಇದ್ಕೊಂಡು ಇವಳು ರೂಮ್ ಕಟ್ಸ್ಬಿಡ್ತಾಳಂತೆ, ರೂಮ್ ಕಟ್ಟಿದ ತಕ್ಷಣವೇ ಹಾಕ್ಬಿಡ್ತಾಳಂತೆ, ರೂಮ್ ಕಟ್ಸೋಕ್ಕೆ ದುಡ್ಡೆಲ್ಲೈತು ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅತ್ತೆ, ಸ್ವಲ್ಪ ದಿನ ನಾವು ರೂಮ್ನ ಸ್ಟಾರ್ಟ್ ಮಾಡ್ತೀವಿ, ರೂಮ್ ಕಟ್ಸಿದ ಮೇಲೆ ನಾವೆಲ್ಲ ಹಾಕ್ಕೊಂತೀವಿ ಅಂತ ಕೂಡ ಹೇಳ್ತಾರೆ. ಶಾಂತಿ ಫ್ರೆಂಡ್ ಇದ್ಕೊಂಡು ನಗ್ತಾ ಇರ್ತಾಳೆ. ಸುಮ್ಮನೆ ಇಲ್ಲೇ ಇರೋದೇ ಬೆಸ್ಟು, ರೂಮ್ ಕಟ್ಟಿಸ್ತಾನಂತೆ ಬಿಡು ಸೂರ್ಯ, ಅಲ್ಲೇ ಹಾಕೋತಾನೆ, ಅಲ್ಲೇವರೆಗೂ ಇಲ್ಲೇ ಇರೋದೇ ಬೆಸ್ಟು ಅಂತ ಕೂಡ ಹೇಳ್ತಾರೆ ಅವ್ರ ಫ್ರೆಂಡು. ಆವಾಗ ಶಾಂತಿಯವ್ರು ಇದ್ಕೊಂಡು ಮನೋಜ ತುಂಬ ನೋಯ್ತಿದೆಯೇನೋ ಕಾಲು, ಬಾರೋ ಆಸ್ಪತ್ರೆಗೆ ಹೋಗೋಣ ಅಂತ ಕರೀತಾ ಇರ್ತಾಳೆ. ಅಮ್ಮ ತುಂಬ ನೋಯ್ತಿದೆಯಮ್ಮ, ನನಗೆ ಮೂಳೆಗಿಳ ಪ್ಯಾಚರ್ ಆಗಿದೆಯೇನೋ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದಾಗ, ಮನೋಜ ಕೆಳಗಡೆ ನೋವಾಗಿದೆಯಲ್ವಾ, ಈಗ ಮೇಲೆ ಒಂದ್ಸರಿ ತಟ್ಬಿಡ್ಲ ನಿನಗೆ, ಎರಡು ಸೇಮ್ ಟು ಸೇಮ್ ನೋವಾಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಮನೋಜ್ಗೆ. ಮೀನಕ್ಕ ಟೀ ತೊಗೊಂಡು ಬರೋಗಂತ ತಕ್ಷಣ ಅವಳು ಟೀ ತೊಗೊಬಂದು ಕೊಡ್ತಾಳೆ. ಇಲ್ಲಿ ಟೀ ಕುಡ್ಕೊಂತ ನಿಂತಿರ್ತಾನೆ. ಹೀಗೆ ಎಲ್ಲ ಕಾಮಿಡಿ ಮಾಡಿಕೊಂಡು ಇರ್ತಾರೆ. ಇಲ್ಲಿ ಮೀನಾ ಬಂದ್ಬಿಟ್ಟು ಹೂವು ಹಾಕಕ್ಕೆ ಬಂದಿರ್ತಾಳೆ. ಹೂನರ ಹತ್ರ ಮಾತಾಡ್ತಾ ಇರ್ತಾಳೆ. ಮೀನಾ, ವರ್ಕೌಟ್ ಆಯ್ತಾ ನಾವು ಹೇಳ್ಕೊಟ್ಟಿರೋ ಐಡಿಯಾ ನಿನಗೆ ಅಂತ ಕೇಳಿದಾಗ, ಹೌದು ಅಕ್ಕ, ಅವ್ರು ಏನು ಮಾಡಿದ್ರೆ ಗೊತ್ತಾ, ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೋದರೆ ಅವರೇ ನನಗೆ ಸರ್ಪ್ರೈಸ್ ಕೊಟ್ರಕ್ಕ ಅಂತ ಹೇಳ್ತಾ ಇರ್ತಾರೆ. ಹೌದಾ ಅಂತ ಹೇಳಿದಾಗ ಇಲ್ಲಿ ಕನಕ ಫೋನ್ ಮಾಡ್ತಾಳೆ ಅವ್ರ ಅಕ್ಕನಿಗೆ. ಅಕ್ಕ, ನೀನು ಬೇಗ ಹಾಸ್ಪಿಟ್ಲ್ ಹತ್ರ ಬರ್ತೀಯ ಅಂತ ಕೇಳಿದಾಗ, ಯಾಕೆ ಅಷ್ಟೊಂದು ಅರ್ಜೆಂಟು, ಏನು ಪ್ರಾಬ್ಲಮ್ ಆಯ್ತು ಅಂದರೆ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಕ್ಕ, ಒಂದು 5 ಮೊಳ ಹೂವು ತೊಗೊಂಡು ಬಂದ್ಬಿಡು ಆಫೀಸ್ ಹತ್ರ ಅಂತ ಹೇಳ್ತಾಳೆ ಹಾಸ್ಪಿಟ್ಲ್ ಹತ್ರ. ಹೌದಾ ಅಂತ ಹೇಳಿ ಇಲ್ಲಿ ಕೂಡ ಇವ್ರಿಗೆ, ಅಕ್ಕ ಒಂದು 5 ಮೊಳ ಹೂವು ಕೊಡಿ, ನಾನು ಬಂದು ಅಮೌಂಟ್ ಕೊಡ್ತೀನಿ ಅಂತೇಳಿ 5 ಮೊಳ ಹೂವು ಇಸ್ಕೊಂಡು ಹೋಗ್ತಾಳೆ. ಇಲ್ಲಿ ಕನಕ ಹತ್ರ ಬಂದ ತಕ್ಷಣ, ಯಾಕೆ ಅಷ್ಟು ಬೇಗ ಬರೋಕ್ಕೆ ಹೇಳಿದೆ ಅಂತ ಅಂದಾಗ, ಅಕ್ಕ ಡೈಲಿ 10 ಮೊಳ ಹೂವು ಬೇಕಂತೆ, ಹೆಂಗೋ ನಮಗೂ ವರ್ಕೌಟ್ ಆಗುತ್ತೆ, ನಿನಗೆ ಆರ್ಡ್ರ್ ಕೊಟ್ಬೇಡ ಅಂತ ಹೇಳಿದೆ ಅಕ್ಕ, ಹೂವು ತೊಗೊಂಡು ಬಂದ ಅಂತ ಹೇಳಿದಾಗ, ಹೌದು ಕಡೆ ತಂದಿದ್ದೀನಿ ಅಂದಾಗ, ಸರಿ ಅಕ್ಕ, ಒಳ್ಳೆ ಹೆಲ್ಪ್ ಆಗುತ್ತೆ ಬಿಡಿ ಅಕ್ಕ ಅಂದಾಗ, ಈ ದುಡ್ಡನ್ನ ನೀವೇ ತೊಗೊಳ್ಳಿ, ಅಮ್ಮನಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದಾಗ, ಅಮ್ಮನಿಗೆ ಹೇಳ್ಬೋದಿತ್ತಲ್ಲ ಈ ವಿಷಯ ಅಂತ ಮೀನಾ ಕೇಳ್ತಾಳೆ. ಅಕ್ಕ, ಅಮ್ಮ ಹೇಗೆ ತರೋಕ್ಕಾಗುತ್ತಕ್ಕ, ನಿನ್ಗಾದರೆ ಗಾಡಿ ಇದೆ, ಗಾಡಿಯಲ್ಲಿ ತಂದು ಕೊಟ್ಬಿಡ್ತೀಯ, ಅಮ್ಮ ತರೋಕ್ಕಾಗುತ್ತಾ ಅಂತ ಹೇಳಿ ಕನಕ ಕೂಡ ಹೇಳ್ತಾಳೆ. ಇಲ್ಲಿ ಮಾತಾಡ್ಕೊತಾ ಇಬ್ರು ಹೆಂಗ ಸ್ವಲ್ಪ ಮನೆಗಾದರೂ ಹೆಲ್ಪ್ ಆಗುತ್ತಲ್ಲ ಅಂತ ಅಂದಾಗ, ಅಕ್ಕ ನೀನು ದೇವತೆ ಅಕ್ಕ, ನಮಗೆ ತುಂಬ ಹೆಲ್ಪ್ ಮಾಡಿದ್ಯಾ ಅಂತ ಅಂದಾಗ ಮೀನಾ ಕೂಡ ತುಂಬ ಸಂತೋಷ ಪಡ್ತಾಳೆ. ನಿನಗೂ ಕೂಡ ಮನೆ ಜವಾಬ್ದಾರಿ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು, ಅಕ್ಕ ಓನರ್ ಹತ್ರ ಪರಿಚಯ ಮಾಡಿಸ್ತೀನಿ ಬನ್ನಿ ಬಾಸ್ ಹತ್ರ ಅಂತ ಕರ್ಕೊಂಡು ಹೋಗ್ತಾಳೆ ಒಳಗಡೆ. ಬಾಸ್ ಹತ್ರ ಪರಿಚಯ ಮಾಡಿಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣವೇ ಇಬ್ಬರು ಹೀಗೆ ಮಾತಾಡ್ತಾ ಇರ್ತಾರೆ ಸಂತೋಷದಿಂದ, ಅಕ್ಕ ತಂಗಿ ಇಬ್ಬರೂ ಹೆಲ್ಪ್ ಆಗುತ್ತೆ ಯಾರಿಗೋ ಒಬ್ರಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಕನಕ ಇದ್ಕೊಂಡು, ಅಕ್ಕ ನೀನು ಹೂವು ಹಾಕ್ಬಿಟ್ಟು ಮಾವನಿಗೂ ಸ್ವಲ್ಪ ಕೊಟ್ಬಿಡು, ಬಾವನಿಗೂ ಸ್ವಲ್ಪ ಅಮೌಂಟ್ನ, ಅವ್ರಿಗೂ ಕೂಡ ರೂಮ್ ಕಟ್ಸ್ಬೇಕಂತ ತುಂಬ ಆತಂಕ ಪಡ್ತಾ ಇದ್ದಾರೆ, ಆ ರೂಮ್ ಕಟ್ಸೋಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ದುಡ್ಡು ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಕೂಡ ಕನಕ ಅವ್ರ ಅಕ್ಕನಿಗೆ ಹೇಳ್ತಾಳೆ. ಎಷ್ಟು ಜವಾಬ್ದಾರಿ ಬಂದಿದೆಯಾ ನಿನಗೆ ಅಂತ ತುಂಬ ಖುಷಿ ಪಡ್ತಾಳೆ ಮೀನಾ. ಇಲ್ಲಿ ರೋಹಿಣಿಯವರು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದ ತಕ್ಷಣವೇ ಬಂದು ಅಲ್ಲಿ ಹೋಗ್ಬಿಟ್ಟು, ನಾನು ಮೇಡಮ್ನ ಈ ಥರ ಮೀಟ್ ಮಾಡಬೇಕಿತ್ತು ಡಾಕ್ಟರ್ನ, ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಮೇಡಮ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಿಮ್ಮನ್ನ ಕರಿತೀನಿ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ತಾರೆ ಅವ್ರನ್ನ. ಮತ್ತು ಇಲ್ಲಿ ಮೀನಾ ಕನಕ ಇಬ್ಬರೂ ಅವ್ರ ಹತ್ರ ಒಳಗಡೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಹೊರಗಡೆ ಬರಬೇಕಾದಾಗ, ಹೀಗೆ ಮಾತಾಡಬೇಕಾದಾಗ ಯಾಕೆ ಸಡನ್ನಾಗಿ ಈಗ ತಿರುಗ್ತಾರೆ, ರೋಹಿಣಿನ ನೋಡಿಬಿಡ್ತಾರೆ. ಅಕ್ಕ ಯಾಕಕ್ಕ ಇವರು ಇಲ್ಲಿದ್ದಾರೆ ನಿಮ್ಮ ಅಕ್ಕ ಅಂತ ಹೇಳಿದಾಗ, ಹೌದಾ ಯಾಕೆ ಇಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಸಡನ್ನಾಗೆ ನೋಡಿ ಶಾಕ್ ಆಗ್ತಾರೆ ಅವರು. ಅಕ್ಕ ಇವ್ರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂದರೆ ಏನೋ ಪ್ರಾಬ್ಲಮ್ ಇರುತ್ತಕ್ಕ, ಈ ವಿಷಯನ ತಿಳ್ಕೊಳ್ಳೇಬೇಕು ನಾವು ಅಂತ ಅಂದಾಗ, ಬೇಡ ಕಣೆ ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರ ಸುದ್ದಿಗೆ ಹೋಗೋದೇ ಬೇಡ, ಮೊದಲೊಂದು ಸರಿ ನಾನು ಅದು ವಿಷಯ ಮಾತಾಡಿ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ, ಬೇಡ ಕಣೆ ಅಂತ ಅಂದಾಗ, ಇಲ್ಲಕ್ಕ ಈ ವಿಷಯನ ತಿಳ್ಕೊಳ್ಳೇಬೇಕು, ನನಗೆ ಬೇಕು ಈ ವಿಷಯ ತಿಳ್ಕೊಳ್ಳೋಕ್ಕೆ, ಯಾಕಂದರೆ ನಿನ್ನ ಸುಮ್ಮನೆ ಬೈತಾರಲ್ವ ಮನೆಯಲ್ಲಿ, ಈ ಥರ ಪ್ರಾಬ್ಲಮ್ ಅವ್ರಿಗೂ ಕೂಡ ಆದಾಗ ನಾವು ಕೂಡ ಫೇಸ್ ಮಾಡೋಣ, ವಿಷಯ ತಿಳ್ಕೊಳ್ಳೇಬೇಕು ಅಂತ ಕೂಡ ಕನಕ ಹೇಳ್ತಾಳೆ.
ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಡಲ್ಲಿ ನಿಂತಿರ್ತಾರೆ. ಹಾಗೇ ಇಲ್ಲಿ ಬಂದ್ಬಿಟ್ಟು ರೋಹಿಣಿಯವರು ಯಾರಿಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಡಾಕ್ಟರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ರೋಹಿಣಿ ಎದ್ದು ಹೋಗ್ತಾಳೆ. ಎದ್ದೋದ ತಕ್ಷಣವೇ ಇಲ್ಲಿ ಬಂದ್ಬಿಟ್ಟು ಕನಕ ಬಂದ್ಬಿಟ್ಟು ಇವ್ರನ್ನ ವಿಚಾರಿಸ್ತಾಳೆ. ರೋಹಿಣಿ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರಲ್ಲ, ಅವ್ರು ಏನು ತೋರ್ಸಕ್ಕೆ ಬಂದಿದ್ದಾರೆ ಅಂತಂದಾಗ, ಹಂಗೆಲ್ಲ ಬೇರೆಯವ್ರದ್ದೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ನಿನ್ನ ಕೆಲಸ ಬೇರೆ ಇದೆಯಾ ಅದನ್ನು ನೋಡ್ಕೊ, ಇಲ್ಲೆಲ್ಲ ವಿಚಾರಿಸ್ಬಾರ್ದು ನೀನು ಅಂತ ಅಂದಾಗ, ಇಲ್ಲ ಅವರು ನಮ್ಮ ಅಕ್ಕ ಇದ್ದಾರಲ್ವ ಅವ್ರ ಕಜಿನ್ಸು, ಅದಕ್ಕೋಸ್ಕರ ತಿಳ್ಕೊತಾ ಇದ್ದೀವಿ, ಏನಾದರೂ ಎಲ್ಪ್ ಆಗ್ಬೋದು, ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗಲ್ವಲ್ಲ, ಅವರು ಕೆಲವಾರು ಸಾರಿ ಹೇಳ್ಕೊಳಲ್ಲ, ನಾವು ಅದನ್ನು ವಿಷಯ ತಿಳ್ಕೊಂಡು ನಾವೇನಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಲ್ಲ, ಹಾಗಾಗಿ ತಿಳ್ಕೊತಾ ಇದ್ದೀನಿ ಅಂತ ಕೂಡ ಹೇಳಿದಾಗ, ಅವರು 2ನೇ ತಾಯಿ ಆಗೋಕ್ಕೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿದ್ದಾರೆ. 2ನೇ ಮಗು ಯಾಕೆ ಆಗ್ತಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿರ ಅಂದ ತಕ್ಷಣವೇ ಅವಳು ಕನಕ ತುಂಬ ಶಾಕ್ ಆಗುತ್ತೆ. ಏಕೆಂದರೆ ಮೊದಲನೇ ಸರಿ ಮದುವೆ ಆಗಿರೋದಲ್ಲ ನಮ್ಮ ಭಾವನ್ನ, ಈಗ ಯಾಕೆ ಈ ಥರ ಆಗಿದೆ ಅಂತ ಅವಳಿಗೂ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹೌದಾ ಅಂತ ಹೇಳಿ ತುಂಬ ಫೀಲಿಂಗ್ ಮಾಡಿಕೊಂಡು ಅವ್ರ ಅಕ್ಕನ ಹತ್ರ ಹೋಗ್ತಾಳೆ. ಅವ್ರ ಅಕ್ಕನ ಹತ್ರ ಹೋದ ತಕ್ಷಣ ಏನೇ ವಿಷಯ ಅಂತ ಅಂದಾಗ, ಅಕ್ಕ ಏನು ಹೇಳಿದ್ರು ಗೊತ್ತಾ, ಅವರು ರೋಹಿಣಿಯವರು 2ನೇ ತಾಯಿ ಆಗ್ತಿದ್ದಾರಂತಕ್ಕ ಅಂತ ಅಂದ ತಕ್ಷಣ, ಏನಂದೆ ನೀನು ಅಂತ ಕೇಳ್ತಾಳೆ. ಹೌದಕ್ಕ 2ನೇ ತಾಯಿ ಆಗ್ತಿದ್ದಾಳಂತೆ, 2ನೇ ತಾಯಿ ಆಗೋಕ್ಕೋಸ್ಕರ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿದ್ದಾಳೆ ಅಂತ ಅಂದ ತಕ್ಷಣ ಮೀನು ಅಲ್ಲೇ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಇದೇನು ನಮ್ಮ ಮನೆಗೆ ಈ ಥರ ಅನ್ನೋ ಭೂಕಂಪ ಬಂತಲ್ಲ ಅಂತ ಹೇಳಿಬಿಟ್ಟು. ಹೌದು ಅಕ್ಕ, ನಾನು ಕೇಳಿದಾಗ ಅವ್ರು ಅದೇ ರೀತಿ ಹೇಳಿದರು, ಮದುವೆ ಆದ ತಕ್ಷಣ ಮೊದಲೇ ತಾಯಿ ಅಲ್ವಾ ಆಗಬೇಕಾಗಿರೋದು, 2ನೇ ತಾಯಿ ಹೇಗಕ್ಕ ಆಗ್ತಾರೆ ಅಂತ ಅಂದಾಗ, ಏನೋ ಇದು ದೊಡ್ಡ ಸಮಸ್ಯೆನೇ ಇದೆ ಕಣೆ, ಈ ವಿಷಯ ನಾನು ಹೇಗೂ ಪರಿಹಾರ ಮಾಡ್ಬೇಕಂತಲೇ ಗೊತ್ತಿಲ್ಲ, ನಮ್ಮ ಮನೆಗೆ ಈ ಥರ ಪ್ರಾಬ್ಲಮ್ ಬಂದು ಕುಂತಿದೆ ಅಂತ ಮೀನು ಅಲ್ಲೇ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಇಲ್ಲಿ ಕನಕ ಇದ್ಕೊಂಡು, ಅಕ್ಕ ನನ್ನ ಡಾಕ್ಟ್ರ್ ನನಗೆ ತುಂಬ ಪರಿಚಯ ಇದ್ದಾರೆ, ಹೋಗಿ ನಾನು ವಿಚಾರಿಸ್ತೀನಿ ಏನಕ್ಕೆ ಅಂತ ಹೇಳಿದಾಗ, ಕನಕ ನೀನು ದಯವಿಟ್ಟು ವಿಚಾರ್ಸೋಕೆ ಹೋಗ್ಬೇಡ, ಈ ವಿಷಯನ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ, ಮಾಮೂಲಿಯಾಗಿ ಅಮ್ಮನಿಗೆ ಫಸ್ಟನ್ನಾಗೆ ಹೇಳೋಕ್ಕೆ ಹೋಗ್ಬೇಡ, ನೀನು ದಯವಿಟ್ಟು ಇದನ್ನು ಲೀಕ್ ಮಾಡೋಕ್ಕೆ ಹೋಗ್ಬೇಡ, ನಾನು ಹ್ಯಾಂಡ್ಲ್ ಮಾಡ್ತೀನಿ, ದಯವಿಟ್ಟು ಸುಮ್ಮನೆ ಇರು ಅಂತ ಹೇಳಿ ಕನಕಗೆ ಹೇಳ್ತಾರೆ. ಆಯಿತು ಅಕ್ಕ, ನಾನು ಯಾರಿಗೂ ಹೇಳಲ್ಲ ಅಂತ ಕೂಡ ಕನಕ ಹೇಳ್ತಾಳೆ. ಆಯಿತು ಸರಿ, ನಾನು ಮನೆಗೆ ಹೋಗ್ತೀನಿ, ಇಲ್ಲಿ ವಿಷಯ ನಡೆದಿರೋದು, ದಯವಿಟ್ಟು ಯಾರಿಗೂ ಹೇಳ್ಬೇಡ ಅಂತೇಳಿ ಬರ್ತಾಳೆ. ಇಲ್ಲಿ ಒಂದು ಅದೇ ಯೋಚನೆ ಮಾಡಿಕೊಂಡು 2ನೇ ತಾಯಿಯಾಗ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿದ್ದಾರಂತ ಕನ್ಸಲ್ಲಿ ಕಂಡುಕೊಂಡು ಬರ್ತಾ ಇರಬೇಕಾದಾಗ ಆ ಗಾಡಿಗೆ ತಳ್ಳಿಬಿಡ್ತಾಳೆ. ಆಟೋದವ್ರು ಬೈತಾ ಇರ್ತಾರೆ, ಏನಮ್ಮ ಕಣ್ ಕಾಣಿಸಲ್ವ ನಿನಗೆ, ನೋಡೋಕೆ ಒಳ್ಳೆ ಥರ ಇದೆಯಾ ನೀನು, ಬಂದು ಗಾಡಿಗೆ ಗುದ್ದಿಸ್ತಾ ಇದೆಯಲ್ಲ ಅಂತ ಅಂದಾಗ, ಅಣ್ಣ ಯಾವುದೋ ಟೆನ್ಷನಲ್ಲೇ ಬಂದೆ ಅಣ್ಣ, ಬೇಜಾರು ಮಾಡ್ಕೊಬಿಡಿ ಅಂತ ಹೇಳಿ ಬರ್ತಾ ಇರ್ತಾಳೆ. ಇಲ್ಲಿ ಕೂಡ ಸೂರ್ಯ ಏನೋ ಮಾತಾಡಿಕೊಂಡು ಯಾರ್ದೋ ಅರ್ಜೆಂಟ್ ಗಾಡಿಯಾಗಿ ಹೋಗಬೇಕು, 2ನೇ ಹೆರಿಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಯಾವುದೋ ಒಂದು ಬಾಡಿಗೆಗೆ ಕರೆದಿರ್ತಾರೆ ಯಾರೋ ಪ್ರೆಗ್ನೆಂಟ್ ಇರೋರು. ಮೀನ ಬಂದ್ಬಿಟ್ಟು, ರೀ 2ನೇ ತಾಯಿಗ ಅಂತ ಕೇಳಿದಾಗ, ಮಂಗ ಫಸ್ಟ್ನೇ ತಾಯಿ ಆದಮೇಲೆ ಕಣೆ 2ನೇ ತಾಯಿ ಆಗೋದು ಅಂತ ಕೂಡ ಸೂರ್ಯ ಹೇಳಿದಾಗ, ಅವಳಿಗೆ ಇನ್ನೂ ಶಾಕ್ ಆಗಿಬಿಡುತ್ತೆ. ಏನು ಉಚಿತರ ಆಡ್ತಾ ಇದೆಯಲ್ಲ, ನಾನು ಕುಡ್ದು ಬಂದಾಗ ಈ ರೀತಿನೇ ಮಾತಾಡೋದು, ಆ ರೀತಿ ನೀನು ಮಾತಾಡ್ತಿದ್ದೀಯ ಅಂತ ಸೂರ್ಯ ಹೇಳ್ತಾನೆ. ಹೌದಾ ರೀ ಅಂತ ಹೇಳ್ಬಿಟ್ಟು, ಯಾಕೆ ಈ ಥರ ಕನ್ಫ್ಯೂಷನ್ ಇದೆಯಾ, ಎಲ್ಲಿ ಹೂವು ಮರಕ್ಕೆ ಹೋಗಿದ್ದೇನೆ, ಸರಿ ಒಳಗಡೆ ಹೋಗಿ ನೀನು, ನನಗೆ ಅರ್ಜೆಂಟ್ ಇದೆ ಹತ್ರ ಮಾತಾಡೋಕ್ಕೆ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಅಂತೇಳಿ ಅವನು ಹೊರಟೋಗ್ಬಿಡ್ತಾನೆ. ಇವಳು ಒಳಗಡೆ ಬರ್ತಾಳೆ. ಇಲ್ಲಿ ಈ ಮನೇಲಂತೂ ಯಾರೂ ಇಲ್ಲ, ಈ ಮೀನ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಹೂವು ಮರದ್ರಲ್ಲಿ ಇರ್ತಾಳೆ. ಒಂದು ಸ್ವಲ್ಪ ಟೀ ಕಾಫಿ ಕೊಡೋರು ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಶಾಂತಿಯವರು. ಒಂದು ಗ್ಲಾಸ್ ಟೀ ತೊಗೊಂಡು ಬಂದು ಆ ಫ್ಯಾನ್ ಹಾಕು ಅಂತ ಹೇಳ್ತಾಳೆ. ಅವಳು ಸುಮ್ಮನೆ ಒಳಗಡೆ ಹೋಗೋಳು, ಮೀನ ಬಾರೆ ಇಲ್ಲಿ ಅಂತ ಕರೆದು ಆ ಫ್ಯಾನ್ ಹಾಕಂತ ಹೇಳಿಲ್ವಾ ಅಂತ ಹೇಳಿದಾಗ, ಅವಳು ಅತ್ತೆ ನೀವು ಟೀ ಹೇಳಿದ್ರಾ ಅಂತ ಹೇಳ್ತಾಳೆ. ಇನ್ನೇನು ಏನು ಹೇಳಿದೆ, ನಿನ್ನ ಕಿವಿ ಕೇಳಿಸ್ಲಿಲ್ವಾ ಅಂತ ಹೇಳ್ತಾಳೆ. ಹೌದಾ ಅತ್ತೆ ಅಂತ ಹೇಳ್ಬಿಟ್ಟು ಅವಳು ಒಂಥರ ಅವಳಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ಅವಳಿಗೆ ಮೈ ಮೇಲೆ ಒಂಥರ ಇದಿರಲ್ಲ, ಅಂದರೆ ಆ ಥರ ಸಿಚುವೇಶನ್ಸಲ್ಲಿ ಇದ್ದಾಳೆ ಅವಳು. ಆ ವಿಷಯ ಕೇಳ್ದಾಳಿಂದ ಇವಳಿಗೆ ಏನಾಗಿದೆ ಅಂತ ಶಾಂತಿಯವರು ಕೂಡ ತುಂಬ ಕಂಗಾಲಾಗಿರ್ತಾರೆ. ಅವಳು ಬಂದು ಟಿ ವಿನ ಆನ್ ಮಾಡ್ತಾಳೆ. ಟಿ ವಿ ಆನ್ ಮಾಡಿದ ತಕ್ಷಣ ಹೆರಿಗೆ ಆಗೋದೇ ಬಂದ್ಬಿಡುತ್ತೆ ಟಿ ವಿಲಿ. ಅದನ್ನ ನೋಡಿ ಇನ್ನೂ ತುಂಬ ಶಾಕ್ ಆಗಿಬಿಡ್ತಾಳೆ ಅವಳು. ಶಾಕಿಂದ ನೋಡ್ತಾ ಇರ್ತಾಳೆ. ಶಾಂತಿ ಇದ್ಕೊಂಡು, ನಿನಗೆ ಟಿ ವಿ ಆನ್ ಮಾಡಂತ ನಾನು ಹೇಳಿಲ್ಲ ನಿನಗೆ, ನಾನು ಹೇಳಿದ್ದು ಫ್ಯಾನ್ ಆನ್ ಮಾಡಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಾ ಅತ್ತೆ ಅಂದಾಗ, ಇನ್ನು ಜೋರಾಗಿ ಹೇಳ, ನಿನಗೆ ಕಿವಿ ಕೇಳಿಸ್ತಾ ಇಲ್ವೇನೆ, ಯಾಕೆ ಈ ರೀತಿ ಆಡ್ತಾ ಇದೆಯಾ ನೀನು ಅಂತ ಶಾಂತಿ ಬೈತಾಳೆ. ಅತ್ತೆ ಆಯಿತು ಅತ್ತೆ, ಅಂದರೆ ಟೀ ತೊಗೋಬಾ, ನೀನು ಕಾಫಿಗಿನ ತೊಗೊಬರ್ಬೇಡ, ನಾನು ಹೇಳಿರೋದು ಟೀ 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 ನಿನಗೆ ಅಂತ 2 ಸರಿ ಒತ್ತಿ ಹೇಳ್ತಾಳೆ. ಆಯಿತು ಅತ್ತೆ, ನಾನು ಟೀನೇ ಮಾಡ್ಕೊಬತ್ತೀನಿ ಅಂದಾಗ, ಇವಳಿಗೆ ಏನಾಗಿದೆ ಇವತ್ತು ಈ ರೀತಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಶಾಂತಿಯವರು ಕೂಡ ತುಂಬ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಮೀನ ಇಟ್ಕೊಂಡು ತುಂಬ ಟೆನ್ಷನಲ್ಲಿ ಅಡುಗೆ ಮನೆಗೆ ಹೋಗ್ತಾಳೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು. ಶಾಂತಿಯವರು ಕೂಡ ತುಂಬ ಅವ್ರನ್ನೇ ನೋಡ್ತಾ ಇರ್ತಾಳೆ, ಇವಳಿಗೇನೋ ಆಗಿದೆಯಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಆ ರೀತಿ ನೋಡಿದ ತಕ್ಷಣವೇ ಮೀನವ್ರು ಇಟ್ಕೊಂಡು ಅಡುಗೆ ಮನೆಗೆ ಹೋಗಿ ಟೀ ಮಾಡೋಣ ಅಂತ ಟೀಗೆ ಇಟ್ಟಿರ್ತಾಳೆ. ಅದು ಉಪ್ಪು ಬರೋದು ಕೂಡ ಅವಳಿಗೆ ಗೊತ್ತಾಗಲ್ಲ. ಆ ರೀತಿ ಮೈ ಮರ್ತು ಬಿಡ್ತಾಳೆ. ಅವ್ರ ತಂಗಿ ಹೇಳಿರೋದೆಲ್ಲ ನೆನೆಸ್ಕೋತಾಳೆ. 2ನೇ ತಾಯಿ ಆಗೋಕ್ಕೆ ಮಗುದು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅದನ್ನು ನೆನೆಸ್ಕೊಂಡು ತುಂಬ ಕಂಗಾಲಾಗಿರ್ತಾರೆ. ಇವರು ಕೂಡ ಮನೋಜ್ ರೋಹಿಣಿ ಬಂದ್ಬಿಟ್ಟು ತುಂಬ ಖುಷಿಯಿಂದ ಸ್ವೀಟ್ ತೊಗೊಂಡು ಬಂದಿರ್ತಾರೆ. ಅತ್ತೆ 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 ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ.
ಅತ್ತೆ ಎಲ್ಲೋದ್ರು ಅಂತ ಹೇಳ್ಬಾರ್ದು. ಅವಳು ಬಂದು ತುಂಬ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಂದಾಗ, ಅತ್ತೆ ಫಸ್ಟು ನೀವು ಸ್ವೀಟ್ ತಿನ್ನಿ, ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಏನಂತ ಖುಷಿ ಹೇಳು, ನಿಮ್ಮ ಖುಷಿ ನೋಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇದೆ, ಏನು ಖುಷಿಯಾಗಿದ್ದೀರ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಅತ್ತೆ ನೀವು ಫಸ್ಟು ಸ್ವೀಟ್ ತಿಂದರೆ ನಾವು ಹೇಳ್ತೀವಿ ಅಂತಂದಾಗ, ಇವಳು ಇದ್ಕೊಂಡು ಅವ್ಳ ಖುಷಿ ನೋಡಿಬಿಟ್ಟು, ಓ ನೀನು ಏನು ತಾಯಿ ಆಗ್ತಾ ಇದೆಯಾ ಅಂತಂದಾಗ ಇವ್ರು ಮಕ ನೋಡಿಕೊಂಡು ತುಂಬ ಟೆನ್ಷನ್ ಆಗಿರ್ತಾರೆ. ಅಯ್ಯೋ ಅಲ್ಲ ಅತ್ತೆ, ತಾಯಿ ಆಗ್ತಾ ಇಲ್ಲ, ನಾನು ಆಫೀಸಲ್ಲಿ ಇವತ್ತು 15 ಟಿ ವಿ ಸೇಲ್ ಆಗಿದೆ. ಯಾರೋ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದುಬಿಟ್ಟು 15 ಟಿ ವಿನ ತೊಗೊಂಡೋಗಿದ್ದಾರೆ, ಹಾಗಾಗಿ ಇಷ್ಟೊಂದೆಲ್ಲ ಖುಷಿಯಾಗಿರೋದು ಅಂತ ಹೇಳಿದಾಗ, ಅಷ್ಟೇನಾ ಅಂತ ಹೇಳಿದಾಗ, ಏನಮ್ಮ ನೀನು ಅಷ್ಟೇ ಅಂತಿದೀಯ, ನಮ್ಮ ಬಿಸ್ನೆಸ್ ಬೆಳೀತಾ ಇದೆಯಮ್ಮ, ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ, ನೀನೇ ನಮ್ಮ ಖುಷಿ ಪಡೋದ್ಬಿಟ್ಟು ಅಂತೇಳಿ ಸ್ವೀಟ್ ಕೊಡೋಕೆ ಹೋಗ್ತಾನೆ. ಅಮ್ಮ ಈ ಖುಷಿ ಆದಂಗೆ ಅದು ಕೂಡ ಒಂದು ಆಗುತ್ತೆ, ನನಗೆ ಹೇಳಿದ್ನಲ್ವ ಗುರೂಜಿ ನಿನಗೆ ಒಂದಿನ ನೀನು ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ನಮ್ಮ ಗುರೂಜಿ ಹೇಳ್ದಳಿಂದನೇ ನನಗೆ ಒಳ್ಳೇದಾಗಿರೋದು ಆ್ಯಕ್ಚುಲಿ ಅಂಥೇಳಿ ಮನೋಜ್ ಹೇಳ್ತಿರ್ತಾನೆ. ಅಯ್ಯೋ ಫಸ್ಟು ಮಗು ಮಾಡ್ಕೊಳ್ರು, ದುಡ್ಡಿದ್ರೆ ಕಣೋ, ಮಗು ಇದ್ರೇ ಒಂದು ಲಕ್ಷ್ಮಿ ಬರ್ತಾ ಇರಬೇಕು, ಮನೆಯಲ್ಲಿ ಗಲ್ಗಲ್ ಅನ್ನೋ ಶಬ್ದ ಕೂಡ ಬರ್ತಾ ಇರಬೇಕಂತ ರೋಹಿಣಿ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಶಾಂತಿ ಅವರು ಹೇಳ್ತಾರೆ ಮಗನಿಗೆ, ಅಮ್ಮ ನನಗೆಲ್ಲ ಒಳ್ಳೇದಾಗುತ್ತೆ, ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು ನೀನು ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ. ರೋಹಿಣಿ ಅವರು ಕೂಡ ತುಂಬ ಟೆನ್ಷನ್ನಿಂದ ಅದನ್ನೆಲ್ಲ ಕೇಳ್ತಾ ಇದ್ರೆ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇರುತ್ತೆ ಮಗು ವಿಷಯ ಎತ್ಕೊಂಡ ತಕ್ಷಣವೇ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಒಂದು ಮಗು ಇದೆ, ಆ ವಿಷಯ ಮನೇಲಿ ಗೊತ್ತಿರಲ್ಲ, ಹಾಗಾಗಿ ಅವಳಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಮನೋಜ್ ಕೂಡ ತುಂಬ ಖುಷಿ ಪಡ್ತಾ ಇರ್ತಾನೆ. ಅಮ್ಮ ನೀನು ಫಸ್ಟು ಸ್ವೀಟ್ ತಿಂದು ತಗೋ ಅಂತ ಹೇಳಿಬಿಟ್ಟು, ಏ ಮನೋಜ ಅದೆಲ್ಲ ಇರಲಿ ಕಣೋ, ಫಸ್ಟು ಒಂದು ಮಗು ಮಾಡ್ಕೊಳ್ರ ಅಂತ ಕೂಡ ಶಾಂತಿಯವರು ಹೇಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಆಸೆ ಸೀರಿಯಲ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಆಲ್.